ಕನ್ನಡದಲ್ಲಿ ಈಗ ಭಿನ್ನವಾದ ಸಿನಿಮಾಗಳು ಬರ್ತಾ ಇದ್ದಾವೆ. ಅವು ನಿಮ್ಮನ್ನು ಕಂಪ್ಲೀಟ್ ಆಗಿ ಸ್ಯಾಟಿಸ್ಫೈ ಮಾಡ್ದೇ ಇರ್ಬೋದು, ಬಟ್ ಇವುಗಳಿಂದ ನಾವು ಈಗ ಒಂದು ಒಳ್ಳೆ ಫೇಸ್ ಕಡೆಗೆ ಹೋಗ್ತಾ ಇದ್ದೀವಿ. ಈಗ ಬರ್ತಿರೋಂಥ ನಿರ್ದೇಶಕರು ಹಾಗೆ ಪ್ರೊಡ್ಯೂಸರ್ಗಳು ಸ್ವಲ್ಪ ಭಿನ್ನವಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅದೇ ಹಳೆ ಸರ್ಕಲ್ನಲ್ಲಿ ಬೀಳ್ತಾ ಇಲ್ಲ ಅನ್ನೋದು ಗೊತ್ತಾಗುತ್ತೆ. ಸೊ ಇವರು ಹೀಗೆ ಕಂಟಿನ್ಯೂ ಆದರೆ ಇಲ್ಲಿರೋ ಪ್ರತಿಯೊಬ್ಬ ಡೈರೆಕ್ಟರ್ ತನ್ನ ಹತ್ರ ಇರೋ ಥಾಟ್ ಪ್ರೊಸೆಸ್ನ ಹಾಗೆ ಎಕ್ಸಿಕ್ಯೂಷನ್ ಎಬಿಲಿಟಿನ ಇನ್ನೂ ಬೆಟರ್ ಮಾಡಿಕೊಂಡು ಮುಂದಿನ ಸಿನಿಮಾ ಕೊಟ್ಟರೆ ನಮ್ಮಲ್ಲಿರೋವಂಥ ಕಾಂಟೆಂಟ್ ಹಾಗೆ ಅದರ ಕ್ವಾಲಿಟಿ, ಪ್ರಶಂಸೆಗಳು ಇವೆಲ್ಲ ಇನ್ನೂ ಹೆಚ್ಚಿಗೆ ಆಗ್ತವೆ. ಇವುಗಳಲ್ಲಿ ಕೆಲವೊಂದನ್ನು ಥಿಯೇಟರ್ನಲ್ಲಿ ರೆಕಮೆಂಡ್ ಮಾಡೋದಕ್ಕೆ ಆಗಿರಲಿಲ್ಲ, ಬಿಕಾಸ್ ಆಗಲೇ ಹೇಳಿದ ಹಾಗೆ ಅವು ನನ್ನನ್ನು ಕಂಪ್ಲೀಟಾಗಿ ಸ್ಯಾಟಿಸ್ಫೈ ಮಾಡಿರಲಿಲ್ಲ. ಬಟ್ ಆ ಸಿನಿಮಾಗಳನ್ನು ಒಳ್ಳೆ ಪ್ರಯತ್ನಗಳು ಅನ್ನೋ ಲಿಸ್ಟ್ಗೆ ಅಂತೂ ಸೇರಿಸ್ಬೋದಾಗಿತ್ತು. ಸೊ ಅಂಥ ಸಿನಿಮಾಗಳ ಬಗ್ಗೆ ನಿಮಗೆ ತಿಳಿಸೋದಕ್ಕೇನೆ ಹಾಗೆ ಇಷ್ಟು ಕನ್ನಡ ಸಿನಿಮಾಗಳು ಈಗ OTTಗೆ ಬಂದಿವೆ ಅಂತ ಹೇಳೋದಕ್ಕೇನೆ ಈ ವಿಡಿಯೋ. ಸಣ್ಣದಾಗಿ ಒಂದು ಇಂಟ್ರೊಡಕ್ಷನ್ ಆಯಿತು, ಇನ್ನು ಶುರು ಮಾಡೋಣ. ನಂಬರ್ 1, ಕೋಟಿ. ಇದು ಪರಮೇಶ್ವರ್ ಗುಂಡ್ಕಲ್ ಅವರು ಡೈರೆಕ್ಟ್ ಮಾಡಿದಂಥ ಸಿನಿಮಾ. ಧನಂಜಯ ಅವರು ಇಲ್ಲಿ ನಟಿಸಿದ್ದಾರೆ. ಸಿನಿಮಾ ನನಗೆ ಪರ್ಸ್ನಲಿ ಇಷ್ಟ ಆಗಿತ್ತು. ಎರಡನೇ ಅರ್ಥದಲ್ಲಿ ಸಿನಿಮಾ ಸುತ್ತಕೊಂಡು ಬರುತ್ತೆ ಅನ್ನೋ ಕಂಪ್ಲೇಂಟ್ ಇತ್ತು, ಬಿಟ್ಟರೆ ಐ ಥಿಂಕ್ ಒಳ್ಳೆ ರೈಟಿಂಗ್ ಇತ್ತು ಸಿನಿಮಾದಲ್ಲಿ. ಆ ಕೊನೆ 20 ನಿಮಿಷ ಅದನ್ನು ತುಂಬ ಡಿಫ್ರೆಂಟಾಗಿ ಪ್ಲ್ಯಾನ್ ಮಾಡಿ ಮತ್ತೆ ವಾಪಸ್ ಎಳ್ಕೊಂಡು ಬಂದಿದ್ರು ಸಿನಿಮಾವನ್ನು. ಸಿನಿಮಾದ ಆ್ಯಕ್ಚುಲ್ ನೆಗೆಟಿವ್ಸ್ ಅಂದ್ರೇ ಆ ಮದುವೆ ಸೀಕ್ವೆನ್ಸ್ ಆ್ಯಂಡ್ ಕೇಮಿಯೋ, ಅಲ್ಲಿ ಬರುವಂಥ ಫ್ಲ್ಯಾಶ್ ಬ್ಯಾಕ್. ಬಿಟ್ಟರೆ ಇದೊಂದು ಪ್ರಾಮಿಸಿಂಗ್ ಡೆಬ್ಯೂ ಗುಂಡ್ಕಲ್ ಅವರದ್ದು ಅಂತ ಅನಿಸಿತ್ತು ನನಗೆ. ಬಟ್ ಸಿನಿಮಾ ಥಿಯೇಟರ್ನಲ್ಲಿ ಅಂಥ ಒಳ್ಳೆ ರನ್ನ ಗಳಿಸ್ಕೊಂಡಿಲ್ಲ. ಮೇಯ್ನ್ಲಿ ಅಲ್ಲಿ ಬಂದಂಥ ವರ್ಡ್ ಆಫ್ ಮೌತ್ ಅಂದರೆ ಇದು ತುಂಬ ದೊಡ್ಡ ಫಿಲಮ್ ಅಂತ, ರನ್ ಟೈಮ್ ಜಾಸ್ತಿ ಆಯಿತು ಅಂತ. ಆಗಲೇ ಹೇಳಿದ ಹಾಗೆ ಸುತ್ತಾಕೊಂಡು ಟೈಮ್ ತಗೊಂಡು ಮೇಯ್ನ್ ಪಾಯಿಂಟ್ಗೆ ಬರುತ್ತೆ ಅಂತ. ಈವನ್ 20 ನಿಮಿಷ ರಿಡ್ಯೂಸ್ ಮಾಡಿ ನಂತರ 3ನೇ ದಿನಕ್ಕೆ ರಿಲೀಸ್ ಮಾಡಿದ್ರು ಅಂತ ಪೋಸ್ಟ್ಗಳನ್ನು ನೋಡಿದೆ. ಬಟ್ ಅದು ಅಷ್ಟು ಹೆಲ್ಪ್ ಮಾಡಲಿಲ್ಲ ಅಂತ ಅಂದ್ಕೊಳ್ತೀನಿ ಓವರ್ ಆಲ್ ಕಲೆಕ್ಷನ್ಸ್ಗೆ ಹಾಗೆ ವರ್ಡ್ ಆಫ್ ಮೌತ್ಗೆ. ಸೊ ಈಗ ಇದು OTTಗೆ ಬಂದಿದೆ. ನೋಡಿಲ್ಲ ಅಂದರೆ ನೋಡಿ, ಇಲ್ಲೂ ಟೋಟಲ್ ಫಿಲಮ್ ಅಂದರೆ ಅದೇ ಮೊದಲಿದಂಥ ರನ್ ಟೈಮ್ ಅಷ್ಟೇ ಫಿಲಮ್ನ ರಿಲೀಸ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ ನೀವು ಆ ಪಾಯಿಂಟ್ನ ತಲೆಯಲ್ಲಿ ಇಟ್ಕೊಳ್ಬೇಕಾಗತ್ತೆ. ಬಟ್ ಆ ಸೈಡ್ ಒಂದು ಪ್ರಾಮಿಸಿಂಗ್ ಡೆಬ್ಯೂ ಇದು ಗುಂಡ್ಕಲ್ ಅವರದ್ದು. ಇಂಟ್ರೆಸ್ಟ್ ಬಂದರೆ, ಸಮಯ ಇದ್ದರೆ ಸ್ವಲ್ಪ ತಾಳ್ಮೆ ತಗೊಂಡು ಟ್ರೈ ಮಾಡಿ ಅಂತ ಹೇಳ್ತೀನಿ. ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ನಂಬರ್ 2, ಫ್ಯಾಮಿಲಿ ಡ್ರಾಮಾ. ಸಿನಿಮಾದ ಟ್ರೈಲರ್ ತುಂಬ ಡಿಫ್ರೆಂಟ್ ಆಗಿತ್ತು, ತುಂಬ ಚೆನ್ನಾಗಿತ್ತು. ಕನ್ನಡಕ್ಕೆ ಇನ್ನೊಂದು ರೀತಿಯ ಕಾಮಿಡಿ ಜಾನರ್ ಫಿಲಮ್ ಬರ್ತಿದೆ ಅಂತ ಅನಿಸಿತ್ತು. ಸೊ ಹಾಗಾಗಿ ಇದನ್ನು ನೋಡಲೇಬೇಕು ಅಂತ ಫಿಕ್ಸ್ ಆಗಿದ್ದೆ. ಶೋಸ್ ಇರಲಿಲ್ಲ ನಮ್ಮಲ್ಲಿ, ಆದರೆ ನಾನೇ ಕಾಂಟ್ಯಾಕ್ಟ್ ಮಾಡಿಕೊಂಡು ಥಿಯೇಟರ್ನಲ್ಲಿ ಇದ್ದಾಗಲೇ ಈ ಸಿನಿಮಾನ ನೋಡಬೇಕು ಅಂತ ನೋಡಿದೆ. ಬಟ್ ರಿವ್ಯೂ ಮಾಡಲಿಲ್ಲ, ಬಿಕಾಸ್ ಆ ರಿವ್ಯೂ ಸಿನಿಮಾಗೆ ಹೆಲ್ಪ್ ಮಾಡ್ತಿರ್ಲಿಲ್ಲ. ಸಖತ್ ಇಂಟ್ರೆಸ್ಟಿಂಗ್ ಪ್ರಿಮೈಸ್, ಸಖತ್ ಪ್ಲಾಟ್, ಸೂಪರ್ ಕ್ಯಾರೆಕ್ಟರ್ಸ್. ಬಟ್ ಏನಾಯಿತು ಅಂದರೆ ಇವೆಲ್ಲವನ್ನು ಎಸ್ಟಾಬ್ಲಿಷ್ ಮಾಡೋದಕ್ಕೇನೆ ಇವರು ಮೊದಲ ಅರ್ಧವನ್ನು ತಗೊಂಡಿದ್ದಾರೆ. ಸಿನಿಮಾದ ಮೇನ್ ಪಾಯಿಂಟ್ ಇಂಟರ್ವಲ್ಲಲ್ಲಿ ಓಪನ್ ಆಗುತ್ತೆ ಅಂಡ್ ಅಲ್ಲಿಂದ ಸಿನಿಮಾ ಮಜಾ ಕೊಡುತ್ತೆ. ಬಟ್ ಅದಕ್ಕಿಂತ ಮುಂಚೆ ಪರ್ಸ್ನಲಿ ತುಂಬ ಸಮಯ ತಗೊಳ್ತು ಅಂಡ್ ನಾವೇ ಆವಾಗ ಇನ್ವೆಸ್ಟ್ ಆಗಬೇಕಾಗಿತ್ತು ಅಂತ ಅನಿಸ್ತು. ತುಂಬ ಸೀಕ್ವೆನ್ಸಸ್ ರಿಪೀಟೆಡ್ ಅಂತಾನು ಅನಿಸಿತ್ತು. ಸೊ ಆ ಪಾರ್ಟ್ನ ಬಿಟ್ಟರೆ ಫಸ್ಟ್ ಹಾಫ್ನ ನೀವು ಅಡ್ಜಸ್ಟ್ ಮಾಡ್ಕೊಳ್ಳೋದಾದರೆ ಆಗಲೇ ಹೇಳಿದ ಹಾಗೆ ಇದು ತುಂಬಾ ಡಿಫ್ರೆಂಟ್ ಆಗಿ ಟ್ರೀಟ್ ಆಗಿರುವಂಥ ಸಿನಿಮಾ. ಆ ಹ್ಯೂಮರ್ ತುಂಬ ಸಟಲ್ ಆಗಿ ತುಂಬ ಯೂನಿಕ್ ಆಗಿದೆ ಅಂಡ್ ತುಂಬ ಕಡೆ ವರ್ಕ್ ಆಗಿದೆ ಸೆಕೆಂಡ್ ಹಾಫ್ನಲ್ಲಿ. ಇದು ಕೂಡ ಈ ವರ್ಷ ಬಂದಂಥ ಇಂಟ್ರೆಸ್ಟಿಂಗ್ ಫಿಲ್ಮ್ಗಳ ಲಿಸ್ಟ್ಗೆ ಸೇರುತ್ತೆ. ಇಂಟ್ರೆಸ್ಟಿಂಗ್ ಅಂತ ಅನಿಸಿದ್ರೆ ನಿಮಗೆ, ನೀವು ಟ್ರೈ ಮಾಡ್ಬೋದು. ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ನಂಬರ್ 3, ರೂಪಾಂತರ. 2024ರಲ್ಲಿ ನೋಡಿದಂಥ ಹೊಸ ಪ್ರಯತ್ನ, ಬರೀ ಒಳ್ಳೆ ಪ್ರಯತ್ನ ಆಗಿ ಉಳ್ಕೊಳ್ದೇನೆ ಒಂದು ಒಳ್ಳೆ ಸಿನಿಮಾ ಅನಿಸಿದಂಥ ಚಿತ್ರ ಇದು. ತಗೊಂಡಿರುವಂಥ ಸಬ್ಜೆಕ್ಟ್, ಬರ್ಕೊಂಡಿರುವಂಥ ಪಾತ್ರಗಳು, ಕಥೆಗಳು, ಅವುಗಳನ್ನು ಎಕ್ಸಿಕ್ಯೂಟ್ ಮಾಡಿರೋ ರೀತಿ, ಆ್ಯಕ್ಟರ್ಸಿಂದ ಪರ್ಫಾರ್ಮೆನ್ಸ್ನ ಎಕ್ಸ್ಟ್ರಾಕ್ಟ್ ಮಾಡಿರೋ ರೀತಿ, ಅಲ್ಲಿರೋ ಸೀಕ್ವೆನ್ಸ್ಗಳು, ಕ್ಲೋಷರ್ಗಳು, ಆ ಮೆಸೇಜ್ ಎಲ್ಲನೂ ಸೂಪರ್ ಆಗಿದೆ. ನಾನು ರಿವ್ಯೂನಲ್ಲೂ ಹೇಳಿದ್ದೆ, ತುಂಬ ಒಳ್ಳೆ ಬರವಣಿಗೆ ಇರುವಂಥ ಸಿನಿಮಾ ಇದು ಅಂತ. ಸ್ಪೆಷಲಿ ಆ ಅಜ್ಜಿಯನ್ನು ತೋರಿಸಿರೋ ರೀತಿ, ಸೆರೆ ಹಿಡಿದಿರೋ ರೀತಿ, ಸಖತ್ ವರ್ಕ್. ಕಂಪ್ಲೇಂಟ್ಸ್ ಅಂತ ಸಣ್ಣದಾಗಿ ಇದ್ದಾವೆ. ಎಲ್ಲ ಕ್ಯಾರೆಕ್ಟರ್ಸ್ ಒಟ್ಟಿಗೆ ಬರುವಂಥ ಭಾಗಗಳನ್ನು ಇನ್ನೂ ಚೆನ್ನಾಗಿ ಬರ್ಕೊಳ್ಬೋದಿತ್ತು ಅಂತ. ಆಲ್ಸೋ ಒಂದು ಪಾತ್ರದ ಟ್ರಾನ್ಸ್ಫಾರ್ಮೇಷನ್ ತುಂಬ ಬೇಗ ಆಗೋಯ್ತು ಅಂತ. ಬಟ್ ಅವುಗಳೆಲ್ಲ ಮೈನರ್ ಕಂಪ್ಲೇಂಟ್ಸ್ ಅಂತ ಹೇಳ್ಬೋದು. ತುಂಬ ಒಳ್ಳೆಯ ಚಿತ್ರ, ಹೋಗಿ ನೋಡಿ, ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ನಂಬರ್ 4, ಬ್ಲಿಂಕ್ ಸಿನಿಮಾ ಸುತ್ತ ಒಂದೊಳ್ಳೆ ಕಥೆನೇ ಇದೆ. ಅದನ್ನು ರಿವ್ಯೂ ಮಾಡಿರಲಿಲ್ಲ ನಾನು, ಬಿಕಾಸ್ ನಾನು ಮೊದಲೇ ಸಿನಿಮಾವನ್ನು ನೋಡಿದ್ದೆ. ಈಗ ಅದನ್ನು ಮತ್ತೊಮ್ಮೆ ನೋಡಿ ಅದನ್ನು ರಿವ್ಯೂ ಮಾಡೋದು, ಅದು ಎಷ್ಟು ಅಥೆಂಟಿಕ್ ಆಗಿ ಇರುತ್ತೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಡೌಟ್ ಇತ್ತು ನನಗೆ. ಆಲ್ಸೋ ನನಗೆ ತುಂಬ ಕಂಪ್ಲೇಂಟ್ಸ್ ಇತ್ತು ಸಿನಿಮಾ ಮೇಲೆ. ಅಲ್ಲಿರೋ ಎಮೋಷನ್ ಆರ್ ದ ಮೇನ್ ಪಾಯಿಂಟ್ ಏನಿದೆ ಸಿನಿಮಾ, ಅದು ಟೈಮ್ ಟ್ರಾವೆಲ್ ಮಾಡೋದು, ಅದರ ರೀಸನ್. ಸೊ ಹಾಗಾಗಿ ನಾನು ಮಾಡಿರಲಿಲ್ಲ. ಬಟ್ ತುಂಬ ಜನಕ್ಕೆ ಇದು ಇಷ್ಟ ಆಗಿದೆ, ಒಳ್ಳೆ ಪ್ರಶಂಸೆನೂ ಸಿಕ್ಕಿದೆ. ಅದನ್ನು ನೋಡಿ ಖುಷಿ ಆಯಿತು. ಬಿಕಾಸ್ ಈ ಥರದ ಪ್ರಯತ್ನಗಳನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳೋದಲ್ದೇ ಅವುಗಳ ಬಗ್ಗೆ ಒಳ್ಳೆ ಮಾತುಗಳನ್ನು ಶೇರ್ ಮಾಡ್ತಾ ಕೂಡ ಇದ್ದರು. ಆ್ಯಂಡ್ ಅದು ತಕ್ಕ ಮಟ್ಟಿಗೆ ಸದ್ದನ್ನು ಮಾಡ್ತು ಕೂಡ. ಈ ವರ್ಷದ ಒಳ್ಳೆ ಪ್ರಯತ್ನಗಳು ಅಂತ ಲಿಸ್ಟ್ ಮಾಡಿದ್ರೆ ಅದರಲ್ಲಿ ಬ್ಲಿಂಕ್ ಮುಂದೆ ಬರುತ್ತೆ. ಆ ರೀತಿ ಅದು ತನ್ನದೇ ಆದ ಸ್ಥಾನವನ್ನು ಗಳಿಸ್ಕೊಂಡಿದೆ. ಪರ್ಸ್ನಲಿ ಒಂದಷ್ಟು ಒಪಿನಿಯನ್ಸ್ ಇದೆ,
ಬಟ್ ಸಿನಿಮಾ ಸುತ್ತ ಇರೋ ಮಾತುಗಳಿಂದ, ಈ ಪ್ರಶಂಸೆಗಳಿಂದ ಸಿನಿಮಾನ ನೋಡಬೇಕು ಅಂತ ನಿಮಗೆ ಅನಿಸಿದ್ರೆ, ಆಲ್ರೆಡಿ ನೋಡಬೇಕು ಅಂತ ಫಿಕ್ಸ್ ಆಗಿ ಸ್ಟಿಲ್ ಸಮಯ ಮಾಡ್ಕೊಳ್ದೆ ಇದ್ದರೆ ಇದು ಈಗ OTTನಲ್ಲಿ ಸಿಗುತ್ತೆ, ನೋಡಿ ಅಂತ ಹೇಳ್ತೀನಿ. ಇದು ಕೂಡ ಅಮೆಝಾನ್ ಪ್ರೈಮ್ನಲ್ಲಿ. ಆ್ಯಕ್ಚುಲಿ ಲಿಸ್ಟಲ್ಲಿ ಇರೋದೆಲ್ಲ ಪ್ರೈಮ್ನಲ್ಲೇ ಸಿಗುತ್ತೆ ಅಂತ ಹೇಳ್ಬೋದು. ನಂಬರ್ 5, ಶಾಖಾಹಾರಿ. ಇದು ಒಂದು ಒಳ್ಳೆಯ ಸಿನಿಮಾ. ಥ್ರಿಲ್ಲರ್ಗಳಲ್ಲಿ ಇದು ಹೀಗೆ ಇರಬೇಕು ಅಂತ ರೂಲ್ಸ್ ಇಲ್ಲ. ಅದಕ್ಕೇ ನೀವು ನೋಡ್ತಾ ಹೋದರೆ ಥ್ರಿಲ್ಲರ್ನಲ್ಲೇ ಮತ್ತೆ ಒಂದು ರಾಶಿ ಜಾನಗಳಲ್ಲಿ ಥ್ರಿಲ್ಲರ್ಸ್ ಇದ್ದಾವೆ. ಪ್ರತಿಯೊಂದಕ್ಕೂ ಒಂದೊಂದು ಹೆಸರು ಕೊಟ್ಟು ಅವುಗಳನ್ನೇ ಒಂದು ಪ್ರಾಪರ್ ಜಾನ ಮಾಡ್ಬೋದು ಆ ರೀತಿ. ಸೊ ಆ ಥರದವುಗಳಲ್ಲಿ ಇದು ಒಂದು. ಇದು ಹೆವಿ ಟ್ವಿಸ್ಟ್, ರೇಸಿ ಸ್ಕ್ರೀನ್ ಪ್ಲೇ, ಟಕ್ ಟಕ್ ಅಂತ ಎಡಿಟಿಂಗ್ ಅದಲ್ಲ. ಇದು ಡಿಪೆಂಡ್ ಆಗಿರೋದು ಇದರ ಮೂಡ್ ಮೇಲೆ. ಆ ಥ್ರಿಲ್ಲರ್ ಮೂಡ್, ಆ ಎಫೆಕ್ಟ್ ಈ ಸಿನಿಮಾ ತುಂಬ ಕ್ಯಾರಿ ಆಗುತ್ತೆ. ಸೂಪರ್ ಡೈರೆಕ್ಷನ್, ಬಿಕಾಸ್ ಇರೋದು ಇಷ್ಟೇ ಮೆಟೀರಿಯಲ್, ಆಲ್ಮೋಸ್ಟ್ ಒಂದು ಸಣ್ಣ ಪ್ಲಾಟ್ ರೀತಿ, ಬಟ್ ಅದನ್ನೇ ತಮ್ಮದೇ ವಿಧದಲ್ಲಿ, ತಮ್ಮದೇ ರೀತಿಯಲ್ಲಿ, ತಮ್ಮದೇ ವೇಗದಲ್ಲಿ ಹೇಳ್ತಾ ಹೋಗಿದ್ದಾರೆ. ರಂಗಾಯಣ ರಘು ಅವರು, ದೇಶಪಾಂಡೆ ಅವರು, ಇವನ್ ಸಣ್ಣ ಸಣ್ಣ ಪ್ಲಾಟ್ ಪಾಯಿಂಟ್ಸ್ ಏನಿದ್ದಾವೆ, ಆ ತರಕಾರಿ ಮಾರೋದು ಅದಕ್ಕೂ ಕ್ಲೋಜರ್ ಇದೆ, ರೀಸನ್ ಇದೆ. ಅದೇ ಆಗಲೇ ಹೇಳಿದ ಹಾಗೆ ಇದು ಟಿಪಿಕಲ್ ಥ್ರಿಲ್ಲರ್ ಅಲ್ಲ, ನಿಮಗೆ ಆ ರೀತಿ ಎಕ್ಸ್ಪೀರಿಯನ್ಸ್ನ ಕೊಡಲ್ಲ. ಬಟ್ ಇದೊಂಥರ ಸ್ಲೋ ಬರ್ನ್ ಥ್ರಿಲ್ಲರ್. ಆ ಮೂಡ್ಗೆ ನೀವು ಕನೆಕ್ಟ್ ಆದಷ್ಟು ಇದು ತುಂಬ ಒಳ್ಳೆಯ ಅನುಭವವನ್ನು ನಿಮಗೆ ಕೊಡುತ್ತೆ. ಹೋಗಿ ನೋಡಿ, ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ನಂಬರ್ 6, O2. PRK ಪ್ರೊಡಕ್ಷನ್ಸ್ ಅಡಿಯಲ್ಲಿ ಬಂದಂಥ ಚಿತ್ರ. ಪುನೀತ್ ಅವರು ಮೆನ್ಷನ್ ಮಾಡಿದ ಹಾಗೆ ಇದು ಕೂಡ ಒಂದು ಡಿಫ್ರೆಂಟ್ ಜಾನನ್ನು ಇಂಟ್ರೊಡ್ಯೂಸ್ ಮಾಡಿದೆ ಅಂತ ಹೇಳ್ಬೋದು. ಪರ್ಫೆಕ್ಟ್ ಸಿನಿಮಾ ಅಂತ ಹೇಳೋಕ್ಕಾಗಲ್ಲ, ಬಟ್ ಒಂದು ಭಿನ್ನವಾದ ಸಿನಿಮಾ. ಇದಕ್ಕೆ ಇದರದ್ದೇ ಆದ ಮೂಮೆಂಟ್ಸ್ ಅಂತ ಇದ್ವು. ಕೆಲವೊಂದು ಭಾಗಗಳನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾರೆ. ನಾನು ಕೂಡ OTTಗೆ ಬಂದ ಮೇಲೇ ಈ ಸಿನಿಮಾವನ್ನು ನೋಡಿದ್ದು. ಸೊ ಒಂದು ಭಿನ್ನವಾದ ಸಿನಿಮಾವನ್ನು ನೋಡಬೇಕು ಅಂದ್ಕೊಂಡ್ರೆ ಖಂಡಿತ ಇದನ್ನು ಟ್ರೈ ಮಾಡಿ, ಅಮೆಝಾನ್ ಪ್ರೈಮ್ನಲ್ಲಿ ಸಿಗುತ್ತೆ. ನಂಬರ್ 7, 17. ಇದೊಂದು ತುಂಬ ಒಳ್ಳೆಯ ಸಿನಿಮಾ. ಥಿಯೇಟರ್ನಲ್ಲೇ ನೋಡಬೇಕು ಅಂತ ತುದಿಗಾಲಲ್ಲಿ ನಿಂತಿದ್ದೆ, ಬಟ್ ನಮ್ಮಲ್ಲಿ ನನಗೆ ಆದಂಥ ಸಮಯದಲ್ಲಿ ಶೋ ಸಿಕ್ಕಿರಲಿಲ್ಲ, ನೋಡೋದಕ್ಕೂ ಆಗಲಿಲ್ಲ. ಬಟ್ ಇದು ಈಗ ಯೂಟ್ಯೂಬ್ನಲ್ಲೇ ಸ್ಟ್ರೀಮ್ ಆಗ್ತಾ ಇದೆ ಫ್ರೀ ಆಗಿ. ಸ್ಪೆಷಲಿ ಇಲ್ಲಿನ ಪರ್ಫಾರ್ಮೆನ್ಸಸ್ ಸಖತ್ತಾಗಿದ್ದಾವೆ, ವೆರಿ ನ್ಯಾಚುರಲ್. ತುಂಬ ಮಾತಾಡ್ಬೋದು ಸಿನಿಮಾ ಬಗ್ಗೆ. ಆ ಇಬ್ಬರ ಕನ್ವರ್ಸೇಷನ್, ಹಾಗೆ ಪೇರೆಂಟ್ಸ್ ಓವರ್ ಡ್ರಾಮ್ಯಾಟಿಕ್ ಅಥವಾ ಓವರ್ ಅಗ್ರೆಸಿವ್ ಆಗದೆ ಇರೋದು, ಹೀಗೆ ಸಾಕಷ್ಟು. ಆಲ್ಸೋ ಇದು ಈ ಜನ್ರೇಷನ್ ಬಗ್ಗೆ, ಡಿಸ್ಕ್ರಿಮಿನೇಷನ್ ಬಗ್ಗೆನೂ ಮಾತಾಡುತ್ತೆ. ಬಟ್ ಅದು ಒಂದು ಫ್ಲೋನಲ್ಲಿ ಸೀಕ್ವೆನ್ಸ್ಗಳಲ್ಲೇ ಬಂದೋಗುತ್ತೆ. ಸೊ ನಿಮಗೆ ಈ ರೀತಿಯ ಸಟಲ್ ಸಿನಿಮಾಗಳು ಇಷ್ಟ ಆಗೋದಾದರೆ ಖಂಡಿತ ಹೋಗಿ ನೋಡಿ ಅಂತ ಹೇಳ್ತೀನಿ. ನಂಬರ್ 8, ಧರಣಿ ಮಂಡಲ ಮಧ್ಯದೊಳಗೆ. ಥಿಯೇಟರ್ನಲ್ಲಿ ರಿವ್ಯೂ ಮಾಡಿದಾಗಿಂದ ಈ ಸಿನಿಮಾ ಎಲ್ಲಿ ಸಿಗುತ್ತೆ, ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ರು. ಬಟ್ ಈಗ ಅದು OTTಗೆ ಬಂದಿದೆ, ಅಮೆಝಾನ್ ಪ್ರೈಮ್ನಲ್ಲಿ ಇದೆ. ಇದು ತಾನು ತಗೊಂಡಿರುವಂಥ ಕಾನ್ಸೆಪ್ಟ್ಗೆ ಇನ್ನೂ ತುಂಬ ನ್ಯಾಯವನ್ನು ಒದಗಿಸ್ಬೋದಿತ್ತು. ಬಟ್ ಆಸೆಡ್ ಅಷ್ಟೊಂದು ಕಂಪ್ಲೇಂಟ್ಸ್ ಇದ್ದರೂ ಕೂಡ ಇದು ಒಂದು ಒಳ್ಳೆ ಪ್ರಯತ್ನ ಅಂತ ಹೇಳ್ಬೋದು. ಇನ್ನು ಭೀಮ, ವಿಜಯ್ ಕುಮಾರ್ ಅವರ ಸೆಕೆಂಡ್ ಡೈರೆಕ್ಟೋರಿಯಲ್ ಫಿಲ್ಮ್. ನನಗೆ ಈ ಸಿನಿಮಾ ಥಿಯೇಟರ್ನಲ್ಲೇ ಎಬೋ ಅವರೇಜ್ ಅಂತ ಅನಿಸಿತ್ತು. ಆಲ್ಸೋ ಇದು ಥಿಯೇಟರ್ಗೆ ಮಾಡಿರುವಂಥ ಸಿನಿಮಾ. ಇಲ್ಲಿನ ಮ್ಯೂಸಿಕ್ಕಿಂದ ಒಂದು ವೈಬ್ ಕ್ರಿಯೇಟ್ ಆಗಿದೆ. ಅದು ಥಿಯೇಟರ್ನಲ್ಲಿ ಆ ಕಮ್ಯುನಿಟಿ ವಾಚಿಂಗ್ನಲ್ಲಿ ಮಲ್ಟಿಪ್ಲೈ ಆಗುತ್ತೆ, ಒಂದು ಕಾನ್ಸರ್ಟ್ ರೀತಿ ಆಗಿಬಿಡುತ್ತೆ. ಅದು ಬಿಟ್ಟರೆ ಇಲ್ಲಿ ಹೇಳೋವಂಥ ಎಲಿಮೆಂಟ್ಸ್ ಅಷ್ಟೊಂದು ಇರಲಿಲ್ಲ. ಸೊ OTTನಲ್ಲಿ ನಾನು ಇದನ್ನು ರೆಕಮೆಂಡ್ ಮಾಡೋದಿಲ್ಲ. ಬಟ್ ಅಗೇನ್ ಹೇಳೋ ಕರ್ತವ್ಯ ಅಂತೂ ಇದೆ. ಆಲ್ಸೋ ನೋಡಿಲ್ಲದೆ ಇರೋರಿಗೆ ಒಂದು ಕ್ಯೂರಿಯಾಸಿಟಿ ಇರುತ್ತೆ. ಸಿನಿಮಾ ಒಳ್ಳೆ ನಂಬರ್ಸ್ನ ಗಳಿಸ್ಕೊಂಡಿದೆ, ಸಕ್ಸಸ್ಫುಲ್ ಆಗಿದೆ, ಇದು ಹೇಗಿರ್ಬೋದು ಸಿನಿಮಾ ಅಂತ. ಸೊ ಆ ಥರದ ಒಂದು ಕುತೂಹಲ ಇದ್ದರೆ ನೀವು ಇದನ್ನು ನೋಡಬಹುದು ಅಂತ ಹೇಳ್ತೀನಿ. ಸಿಗೋದು ಅಮೆಝಾನ್ ಪ್ರೈಮ್ನಲ್ಲಿ. ಇನ್ನು ಇವುಗಳನ್ನು ಬಿಟ್ಟು ಕೇಸ್ ಆಫ್ ಕೊಂಡಾಣ ಇದೆ ಪ್ರೈಮ್ನಲ್ಲಿ. ಹಾಗೆ 3ನೇ ಕೃಷ್ಣಪ್ಪ, ಅದು ಕೂಡ ಒಂದಷ್ಟು ಸದ್ದನ್ನು ಮಾಡಿತ್ತು ಥಿಯೇಟರ್ನಲ್ಲಿ, ಅದು ಕೂಡ OTTಗೆ ಬಂದಿದೆ. ಸೊ ಇಷ್ಟು ಇದ್ದಂಥ ಲಿಸ್ಟ್. ತುಂಬ ಜನ ಹೇಳ್ತಾ ಇರ್ತಾರೆ, ಗುರು ರಿವ್ಯೂ ಅಂದರೆ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಹೇಳಬೇಕು, ಏನೇನೋ ಹೇಳೋದಲ್ಲ ಅಂತ. ಬಟ್ ಈ ಥರದ ಸಿನಿಮಾಗಳಿಗೆ ಹಾಗಾಗಲ್ಲ. ಇವು ಆಲ್ಮೋಸ್ಟ್ ಚೆನ್ನಾಗಿದೆ ಅನ್ನೋಕ್ಕೆ ಹತ್ತಿರ ಬಂದಿರ್ತವೆ, ಬಟ್ ಎಲ್ಲೋ ಒಂದು ಕಡೆ ಹಿಂದೆ ಬಿದ್ದಿರ್ತವೆ ಅಷ್ಟೇ. ಆ್ಯಂಡ್ ಅಂಥ ಸಿನಿಮಾಗಳಿಗೆ ನಮ್ಮಿಂದ ರೆಕಗ್ನಿಷನ್ ಸಿಕ್ಕಾಗ, ಅವ್ರು ಅಟ್ಲೀಸ್ಟ್ OTTನಲ್ಲಿ ಸಪೋರ್ಟ್ ಸಿಕ್ಕಾಗ, ಐ ಥಿಂಕ್ ಮುಂದೆ ಅದೇ ಟೀಮ್ನಿಂದ, ಅದೇ ಡೈರೆಕ್ಟರ್ನಿಂದ ನಮಗೆ 100% ಖುಷಿ ಕೊಡೋವಂಥ ಸಿನಿಮಾ ಸಿಗ್ಬೋದು. ಸೊ ಇದೊಂದು ಪ್ರೋಸೆಸ್, ಆ್ಯಂಡ್ ಅದು ಒಂದು ಒಳ್ಳೆ ರೂಟ್ನಲ್ಲೇ ಇದೆ ನಮ್ಮಲ್ಲಿ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಸದ್ಯಕ್ಕೆ. ಸೊ ಇಷ್ಟು ನಾನು ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಇನ್ನು ಇವುಗಳಲ್ಲಿ ನೀವು ಯಾವ ಸಿನಿಮಾವನ್ನು ನೋಡಿದ್ದೀರಾ, ಅದರಲ್ಲಿ ನಿಮಗೆ ಯಾವುದು ಇಷ್ಟ ಆಗಿದೆ, ಯಾವುದು ಇಷ್ಟ ಆಗಿಲ್ಲ, ಈ ರೀತಿ ಏನಾದರೂ ಅಭಿಪ್ರಾಯಗಳಿದ್ದರೆ ಅವುಗಳನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.